ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಕಾಟೇರ ಸಿನಿಮಾದ ಮೊದಲ ಹಾಡು ಯಾವಾಗ ಬಿಡುಗಡೆಯಾಗುತ್ತಿದೆ, ಕಾಟೇರ ಸಿನಿಮಾದ ಮೊದಲ ಹಾಡಿನ ವಿಶೇಷತೆಗಳೇನು, ಕಾಟೇರ ಸಿನಿಮಾದ ಡಿಜಿಟಲ್ ರೈಟ್ಸ್ ಹಾಗೂ ಸ್ಯಾಟಲೈಟ್ ರೈಟ್ಸ್ ಅನ್ನ ಯಾರು ಪಡೆದಿದ್ದಾರೆ ಮತ್ತು ಎಷ್ಟು ಕೋಟಿಗೆ ಪಡೆದಿದ್ದಾರೆ, ಇದನ್ನೆಲ್ಲ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಮೊದಲು ನೀವು ಪಕ್ಕ ಡಿ ಬಾಸ್ ಹಾಗೂ ಸ್ಯಾಂಡಲ್ವುಡ್ನ ಅಪ್ಪಟ ಅಭಿಮಾನಿಯಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ದರ್ಶನ್ ಅವರ ಕಾಟೇರ ಸಿನಿಮಾ ಇದೇ ಡಿಸೆಂಬರ್ 29ನೇ ತಾರೀಕಿಗೆ ತೆಲುಗಿನ ಪ್ರಭಾಸ್ ಅಭಿನಯದ ಪ್ರಶಾಂತ್ ನೀಲ್ ಡೈರೆಕ್ಷನ್ನ ಸಲಾರ್ ಸಿನಿಮಾ ಹಾಗೂ ಶಾರುಖ್ ಖಾನ್ ಅಭಿನಯದ ಡುಮ್ಕಿ ಸಿನಿಮಾದ ವಿರುದ್ಧ ಕರ್ನಾಟಕದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಸಿನಿಮಾ ಬಿಡುಗಡೆಯಾಗಲಿದೆ. ಈಗ ಕಾಟೇರ ಸಿನಿಮಾದ ಮೊದಲ ಹಾಡು ಯಾವಾಗ ಬಿಡುಗಡೆಯಾಗುತ್ತೆ ಅನ್ನೋದನ್ನ ಅಫಿಷಿಯಲ್ ಆಗಿ ಘೋಷಣೆ ಮಾಡಿದ್ದಾರೆ. ಕಾಟೇರ ಸಿನಿಮಾದ ಮೊದಲ ಹಾಡಿನ ಹೆಸರು ಪಸಂದಾಗವನೆ. ಪಸಂದಾಗವನೆ ಎಂಬ ವಿಡಿಯೋ ಸಾಂಗ್ ಇದೇ ಡಿಸೆಂಬರ್ 4ನೇ ತಾರೀಕಿಗೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ನಲ್ಲಿ ಮಧ್ಯಾಹ್ನ 12:30 ಕನ್ನಡ ಭಾಷೆಯಲ್ಲಿ ಮಾತ್ರ ಬಿಡುಗಡೆಯಾಗಲಿದೆ. ಡಿ ಬಾಸ್ ದರ್ಶನ್ ಅವರು ಹಾಗೂ ಮಾಲಾಶ್ರೀ ಅವರ ಪುತ್ರಿ ಆರಾಧನಾ ರಾಮ್ ಅವರು ನಾಟಿ ಸ್ಟೈಲ್ನಲ್ಲಿ ಜಬರ್ದಸ್ತ್ ಸ್ಟೆಪ್ಸ್ ಹಾಕಿದ್ದಾರೆ. ಇದೊಂದು ಮಾಸ್ ಮಸಾಲಾ ಕಿಕ್ ಕೊಡೋ ಸಾಂಗ್ ಎಂದು ನಿರ್ದೇಶಕರು ಹೇಳಿದ್ದಾರೆ. ಇನ್ನು ಕಾಟೇರ ಸಿನಿಮಾದ ಡಿಜಿಟಲ್ ರೈಟ್ಸ್ ಹಾಗೂ ಸ್ಯಾಟಲೈಟ್ ರೈಟ್ಸ್ ಅನ್ನ ಜಿ ಸಂಸ್ಥೆ ದುಬಾರಿ ಮೊತ್ತಕ್ಕೆ ಪಡೆದುಕೊಂಡಿದ್ದಾರೆ. ಕಾಟೇರ ಸಿನಿಮಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾದ 45ರಿಂದ 50 ದಿನಗಳ ನಂತರ ಜಿ5 ಆ್ಯಪ್ನಲ್ಲಿ ಕಾಟೇರ ಸಿನಿಮಾ OTT ಮೂಲಕ ಬಿಡುಗಡೆಯಾಗಲಿದೆ. ಅನಂತರ ಜಿ ಕನ್ನಡದಲ್ಲಿ ಕೂಡ ಸಿನಿಮಾ ಲಭ್ಯವಿರಲಿದೆ. ಕಾಟೇರ ಸಿನಿಮಾದ ಡಿಜಿಟಲ್ ರೈಟ್ಸ್ ಹಾಗೂ ಸ್ಯಾಟಲೈಟ್ ರೈಟ್ಸ್ ಅನ್ನ ಜಿ ಸಂಸ್ಥೆ 20ರಿಂದ 25 ಕೋಟಿ ಬಜೆಟ್ನಲ್ಲಿ ಪಡೆದುಕೊಂಡಿದೆ. ಇದೇ ಡಿಸೆಂಬರ್ 29ನೇ ತಾರೀಕಿಗೆ ಸಿನಿಮಾ ಬಿಡುಗಡೆಯಾಗಲಿದೆ. ಸಿನಿಮಾ ಬಿಡುಗಡೆಯಾದರೆ ಯಾವ ದಿನ ನೀವು ಯಾವ ಥಿಯೇಟರ್ನಲ್ಲಿ ನೋಡ್ತೀರಾ ಅನ್ನೋದನ್ನ ನಮಗೆ ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದೇ ರೀತಿಯ ಕಾಟೇರ ಸಿನಿಮಾದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.